ನೀವು ಕೂತು ಅಧ್ಯಯನ ಮಾಡ್ತಿರುವಂತ ಕೊಠಡಿಯನ್ನ ಸುತ್ತಲೂ ನೋಡಿ. ಆ ಕುರ್ಚಿ ಅದು ಬಹುಶಃ ಮರದಿಂದ ಅಥವಾ ಪ್ಲಾಸ್ಟಿಕ್‌ನಿಂದ ಮಾಡಲ್ಪಟ್ಟಿರುತ್ತೆ. ಹಾಗೂ ಆ ಮೇಜಿನ ದೀಪ ಲೋಹದಿಂದ ಮಾಡಲ್ಪಟ್ಟಿರಬಹುದು. ಇನ್ನು ನಿಮ್ಮ ಲ್ಯಾಪ್‌ಟಾಪ್ ಅಥವಾ ಫೋನ್ ಅದರ ಒಂದು ಭಾಗ ಖಂಡಿತವಾಗಿಯೂ ಲೋಹೀಯವಾಗಿರುತ್ತೆ. ಇನ್ನು ನಿಮ್ಮ ಪೆನ್ಸಿಲ್ ಸ್ಟ್ಯಾಂಡ್ ಲೋಹೀಯವಾಗಿರಬಹುದು ಅಥವಾ ಪ್ಲಾಸ್ಟಿಕ್‌ನಿಂದ ಕೂಡ ಮಾಡಿರಬಹುದು. ಇನ್ನು ನಿಮ್ಮ ಮೇಜು ಬಹುಶಃ ಮರದಿಂದ ಮಾಡಲ್ಪಟ್ಟಿರುತ್ತೆ. ಈ ಎಲ್ಲ ವಸ್ತುಗಳು ವಿಭಿನ್ನ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಯಾಕೆ ಈ ಎಲ್ಲವನ್ನು ಒಂದೇ ವಸ್ತುವಿನಿಂದ ಮಾಡಬಾರ್ದಿತ್ತು? ಈ ಪೆನ್ಸಿಲ್‌ಗಳನ್ನ ನಾವು ಕಬ್ಬಿಣದಿಂದ ಮಾಡಬಾರ್ದಾ? ಮಾಡಬಹುದು. ಆದ್ರೆ ಅದರಿಂದ ನಾವು ಬರೆಯೋದಕ್ಕೆ ತುಂಬಾ ಭಾರವಾಗಿರುತ್ತೆ ಅಲ್ವಾ? ಹಾಗೆ ನೀವು ಮರದಿಂದ ಮಾಡಿದ ಪಾತ್ರೆಯಲ್ಲಿ ಅಡುಗೆ ಮಾಡೋದನ್ನ ನೆನಪು ಮಾಡ್ಕೊಳ್ಳಿ. ಹೌದು, ಬಟರ್ ಚಿಕನ್ ಇದೀಗ ಸುಟ್ಟು ಹೋಗ್ತಾ ಇದೆ. ಯಾಕಂದ್ರೆ ಮರ ಕೂಡ ಬೆಂಕಿಗೆ ಪ್ರತಿಕ್ರಿಯಿಸುತ್ತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಾವೊಂದು ತೀರ್ಮಾನಕ್ಕೆ ಬರಬಹುದು. ಏನಪ್ಪಾ ಅಂದ್ರೆ ನಮಗೆ ಬೇರೆ ಬೇರೆ ಪದಾರ್ಥಗಳಿಗೆ ಬೇರೆ ಬೇರೆ ವಸ್ತುಗಳು ಬೇಕಾಗುತ್ತೆ. ಪ್ರತಿಯೊಂದು ವಸ್ತುವಿಗೂ ಏನು ಮಾಡಬಹುದು ಅಥವಾ ಏನು ಮಾಡಬಾರದು ಎಂಬುದರ ಗುಣಲಕ್ಷಣಗಳು ಇರ್ತವೆ. ಅದನ್ನ ನಾವು ಎರಡು ಗುಂಪುಗಳಾಗಿ ವಿಭಜನೆ ಮಾಡಿದೀವಿ. ಅವುಗಳು ಲೋಹಗಳು ಹಾಗೂ ಅಲೋಹಗಳು. ಇಂಗ್ಲಿಷ್‌ನಲ್ಲಿ ಮೆಟಲ್ಸ್ ಹಾಗೂ ನಾನ್ ಮೆಟಲ್ಸ್. ಅದನ್ನ ತಿಳಿಯೋದಕ್ಕೆ ನಾವು ಕೆಲವು ಸಾಮಾನ್ಯ ವಸ್ತು ಗುಣಗಳನ್ನ ಒಂದೊಂದಾಗಿ ತೆಗೆದುಕೊಂಡು ಲೋಹಗಳು ಮತ್ತು ಅಲೋಹಗಳು ಹೇಗೆ ಹೋಲುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೆಯದು ನಾನಿಲ್ಲಿ ಹೊಳಪನ್ನ ತಗೊಂಡಿದ್ದೀನಿ. ಹೊಳಪು ಅಂದ್ರೆ ಮಿನುಗು ಅಂತ ಅರ್ಥ ಬರುತ್ತೆ. ಒಂದು ಸ್ಟೀಲ್‌ನ ಚಮಚ ಅಥವಾ ನಾಣ್ಯವನ್ನ ನಾವು ತೆಗೆದುಕೊಂಡ್ರೆ ಅದು ಹೇಗೆ ಮಿನುಗುತ್ತೆ? ಆ ಮಿನುಗು ಲೋಹೀಯ ಹೊಳಪು. ಈಗ ನಿಮ್ಮ ಪೆನ್ಸಿಲ್‌ನ ಗ್ರಾಫೈಟ್ ತುದಿಯನ್ನ ನೋಡ್ತಾ ಇದ್ದೀರಾ ಅಲ್ವಾ? ಅದು ಧೂಳಿನಿಂದ ಕೂಡಿದೆ ಮತ್ತು ಮಂದವಾಗಿ ಕಾಣ್ತಾ ಇದೆ. ಬಹುತೇಕ ಅಲೋಹಗಳು ಹಾಗೆಯೇ ಕಾಣ್ತವೆ. ಈ ಲೋಹೀಯ ಹೊಳಪನ್ನ ತೋರಿಸ್ತಾ ಇರುವಂತ ಸ್ಟೀಲ್ ಚಮಚ ಲೋಹಗಳ ಗುಂಪಿಗೆ ಸೇರ್ತಾ ಇದೆ ಹಾಗೂ ಅದಕ್ಕೆ ಉದಾಹರಣೆಗಳು ತಾಮ್ರ, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ ಇವೆಲ್ಲವೂ ಕೂಡ ಲೋಹಗಳ ಗುಂಪಿಗೆ ಸೇರ್ತಾ ಇದೆ. ಯಾಕಂದ್ರೆ ಇವುಗಳು ಬೆಳಕನ್ನ ಪ್ರತಿಫಲಿಸ್ತವೆ. ನಂತರ ಅಲೋಹಗಳ ಉದಾಹರಣೆ ಅಂದ್ರೆ ಈ ಸಲ್ಫರ್ ಮತ್ತು ಕಲ್ಲಿದ್ದಲು ಇವುಗಳು ಬಹಳ ಮಸುಕಾಗಿರ್ತವೆ, ಏಕೆಂದ್ರೆ ಅವುಗಳು ಬೆಳಕನ್ನ ಪ್ರತಿಫಲಿಸೋದಿಲ್ಲ. ಅದಕ್ಕಾಗಿ ನಾವು ಆಭರಣಗಳನ್ನ ಚಿನ್ನದಿಂದ ಮಾಡ್ತೇವೆ, ಕಲ್ಲಿದ್ದಲಿನಿಂದ ಅಲ್ಲ. ಮುಂದೆ ಹೋಗೋಣ. ಮುಂದಿನ ಲಕ್ಷಣ ಕುಟ್ಯತೆ. ಇದರ ಅರ್ಥ ವಸ್ತುಗಳನ್ನ ಮುರಿಯದೆ ಚಪ್ಪಟೆಯಾಗಿಸಲು ಅನುವು ಮಾಡಿಕೊಡುವಂತ ಲಕ್ಷಣ. ಅಂದ್ರೆ ವಸ್ತುಗಳನ್ನ ಒಡೆಯದೆ ತೆಳುವಾದ ಹಾಳೆಗಳಾಗಿ ಮಾಡಬಹುದಾದ ಗುಣ. ಹಾಗಾಗಿ ನಾವು ಹೇಳಬಹುದು ಲೋಹಗಳು ಕುಟ್ಯವಾದ ವಸ್ತುಗಳು. ಅದಕ್ಕಾಗಿ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಫಾಯಿಲ್ ಮಾಡಬಹುದು. ಬೆಳ್ಳಿ ಮತ್ತು ಚಿನ್ನದ ಫಾಯಿಲ್ಗಳು ಕೂಡ ಮಾಡಬಹುದು. ಈ ಬೆಳ್ಳಿಯ ಹಾಳೆಗಳಿಂದ ಹೊಳೆಯುವ ಸಿಹಿ ತಿನಿಸುಗಳನ್ನ ನೋಡಿದಿರಾ ಅಲ್ವಾ? ಅದು ನಿಜವಾಗಿಯೂ ಬೆಳ್ಳಿ. ತುಂಬಾ ತೆಳುವಾದ ಹಾಳೆಗಳಾಗಿ ಬಡಿಸಲಾಗಿದೆ. ಆದ್ರೆ ಕಲ್ಲಿದ್ದಲು ಅಥವಾ ಸಲ್ಫರ್ ಅನ್ನ ನೀವು ತೆಗೆದುಕೊಂಡ್ರೆ ಸುತ್ತಿಗೆಯಿಂದ ನೀವು ಸ್ವಲ್ಪ ಹೊಡೆದ್ರು ಕೂಡ ಅವುಗಳು ಪುಡಿ ಆಗ್ತವೆ. ಯಾಕಂದ್ರೆ ಲೋಹಗಳಿಗಿಂತ ಅಲೋಹಗಳು ಸುಲಭವಾಗಿ ಒಡೆದು ಹೋಗುವ ವಸ್ತುಗಳು. ಈಗ ಮುಂದಿನ ಲಕ್ಷಣಕ್ಕೆ ಹೋಗ್ತಾ ಇದ್ದೀನಿ, ಅದೇ ತನ್ಯತೆ. ಹಾಗಂದ್ರೆ ವಸ್ತುಗಳನ್ನ ತಂತಿಯಂತೆ ಉದ್ದವಾಗಿ ಹಿಗ್ಗಿಸಲು ಅನುವು ಮಾಡಿಕೊಡುತ್ತದೆ. ಅಂದ್ರೆ ತೆಳುವಾದ ತಂತಿ ಅಥವಾ ಸರಪಳಿಯಾಗಿ ಎಳೆಯಬಹುದಾದ ಗುಣಲಕ್ಷಣವನ್ನ ಹೊಂದಿರುವಂತ ವಸ್ತುಗಳು ಅಂತ. ಈ ಲೋಹಗಳು ತನ್ಯತೆ ಗುಣವನ್ನ ಹೊಂದಿರ್ತವೆ. ಅದಕ್ಕಾಗಿ ತಾಮ್ರವನ್ನ ತಂತಿಗಳಾಗಿ ಮಾಡಬಹುದು ಹಾಗೂ ಸ್ಟೀಲ್‌ನಿಂದ ನಮಗೆ ಕಬ್ಬಿಣದ ಕಡ್ಡಿಗಳನ್ನ ಮಾಡಬಹುದು. ಅವುಗಳು ಕ್ರೇನ್‌ಗಳಲ್ಲಿ ಬಳಸಲಾಗುತ್ತೆ. ನಂತರ ಬ್ರಿಡ್ಜ್‌ಗಳನ್ನ ಅಂದ್ರೆ ಸೇತುವೆಗಳಲ್ಲಿ ಬಳಸಲಾಗುತ್ತೆ. ಹಾಗೆ ಚಿನ್ನ ಮತ್ತು ಬೆಳ್ಳಿಯಿಂದ ಸರಪಳಿಗಳನ್ನು ಕೂಡ ನಾವು ಮಾಡಬಹುದು. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನಪ್ಪಾ ಅಂದ್ರೆ 1 ಗ್ರಾಂ ಚಿನ್ನವನ್ನ 2 ಕಿಲೋಮೀಟರ್ ಉದ್ದದ ಸರಪಳಿಯಾಗಿ ಎಳೆಯಬಹುದು. ಅದನ್ನ ಹಾರವಾಗಿ ಧರಿಸುವುದನ್ನ ಕಲ್ಪನೆ ಮಾಡ್ಕೊಳ್ಳಿ. ಇನ್ನೊಂದು ತುದಿಯಲ್ಲಿ ಹಿಡಿಯಲು ಮತ್ತೊಬ್ಬ ವ್ಯಕ್ತಿ ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಆ 1 ಗ್ರಾಂ ಚಿನ್ನವನ್ನ ನಾವು ತಂತಿಯಂತೆ ಎಳೆಯಬಹುದು. ಹಾಗಾಗಿ ನೀವು ಲೋಹಗಳನ್ನ ತನ್ಯತೆ ಗುಣಲಕ್ಷಣವನ್ನ ಹೊಂದಿದೆ ಅಂತ ನೇರವಾಗಿ ಹೇಳಬಹುದು. ಇನ್ನು ಅಲೋಹಗಳಿಗೆ ಬಂದ್ರೆ ಈ ಅಲೋಹಗಳು ತನ್ಯವಲ್ಲದ ಅಂಶಗಳು. ಯಾಕಂದ್ರೆ ಕಲ್ಲಿದ್ದಲಿಂದ ನೀವು ತಂತಿಗಳನ್ನ ಮಾಡಲು ಪ್ರಯತ್ನ ಪಟ್ರೆ ಕೊನೆಗೆ ನಿಮಗೆ ತುಂಡುಗಳು ಸಿಗುತ್ತೆ. ಈಗ ವಸ್ತುಗಳು ಹೇಗೆ ಉಷ್ಣವಾಹಕತೆಯನ್ನ ಹೊಂದಿರ್ತವೆ ಅಂತ ನೋಡೋಣ. ನೀವು ಪ್ರಯತ್ನ ಪಡಬಹುದು. ಒಂದು ಲೋಹದ ಚಮಚ ಮತ್ತು ಒಂದು ಮರದ ಚಮಚವನ್ನ ಬಿಸಿ ನೀರಿನಲ್ಲಿ ಇಟ್ರೆ 1 ನಿಮಿಷದ ನಂತರ ಎರಡನ್ನೂ ನೀವು ಮುಟ್ಟಿದ್ರೆ ಲೋಹದ ಚಮಚ ಬಿಸಿ ಆಗಿರುತ್ತೆ ಹಾಗೂ ಮರದ ಚಮಚ ತಂಪಾಗಿಯೇ ಉಳಿದಿರುತ್ತೆ. ಅದಕ್ಕೆ ಕಾರಣ ಲೋಹಗಳು ಉಷ್ಣವನ್ನ ಹರಿಯಲು ಬಿಡುತ್ತೆ ಹಾಗೂ ಅವುಗಳು ಶಾಖವನ್ನ ತಮ್ಮ ಮೂಲಕ ವೇಗವಾಗಿ ಸಾಗಲು ಅನುಮತಿ ಮಾಡಿಕೊಡ್ತವೆ. ಮತ್ತೊಂದು ಕಡೆ ಈ ಮರ ತಾಪವನ್ನು ಹರಿಯಲು ಬಿಡೋದಿಲ್ಲ. ನಿಮ್ಮ ಮನೆಯ ಅಡುಗೆ ಪಾತ್ರೆಗಳನ್ನ ನೀವು ನೋಡಿ, ಅವುಗಳ ತಳಭಾಗವನ್ನ ಲೋಹದಿಂದ ಮಾಡಲ್ಪಟ್ಟಿರುತ್ತೆ. ಆಗ ಮಾತ್ರ ಆಹಾರ ಬೇಗ ಬಿಸಿಯಾಗೋದಕ್ಕೆ ಸಾಧ್ಯ. ಹಾಗೆ ಅದರ ಹಿಡಿತವನ್ನ ಮರದಿಂದ ಮಾಡಲ್ಪಟ್ಟಿರುತ್ತೆ ಅಥವಾ ಪ್ಲಾಸ್ಟಿಕ್‌ನಿಂದ ಮಾಡಲ್ಪಟ್ಟಿರುತ್ತೆ. ಅದಕ್ಕೆ ಕಾರಣ ನಾವು ಪಾತ್ರೆಯನ್ನು ಹಿಡಿದಾಗ ನಮಗೆ ಬಿಸಿ ತಾಗಬಾರದು ಅಂತ. ಇದಕ್ಕೆ ಮುಖ್ಯ ಕಾರಣ ಮರ ಅಥವಾ ಪ್ಲಾಸ್ಟಿಕ್ ಒಂದು ಅಲೋಹದ ಅಂಶ. ಹಾಗಾಗಿ ಪಾತ್ರೆಯ ಕೆಳಭಾಗದಲ್ಲಿ ನಮಗೆ ಲೋಹಗಳು ಕಂಡು ಬರ್ತವೆ ಹಾಗೂ ಉಷ್ಣದ ಉತ್ತಮ ವಾಹಕಗಳಾಗಿ ಕೆಲಸ ಮಾಡ್ತವೆ. ಇನ್ನು ಪಾತ್ರೆಗಳ ಹಿಡಿತ ಮರ ಅಥವಾ ಪ್ಲಾಸ್ಟಿಕ್‌ನಿಂದ ತಯಾರಾಗಿರುತ್ತೆ ಹಾಗೂ ಇವುಗಳು ಉಷ್ಣದ ದುರ್ಬಲ ವಾಹಕಗಳಾಗಿ ಕೆಲಸ ಮಾಡ್ತವೆ. ಈಗ ಕೊನೆಯ
ಗುಣಲಕ್ಷಣಕ್ಕೆ ಬರ್ತಾ ಇದೀವಿ. ಅದೇ ವಿದ್ಯುತ್ ವಾಹಕತೆ. ತಾಮ್ರವನ್ನ ತಂತಿಗಳಾಗಿ ಮಾಡಬಹುದು. ಏಕೆಂದ್ರೆ ಅದು ತನ್ಯವಾದ ಅಂಶ. ಅದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ತಾಮ್ರ ವಿದ್ಯುತ್ ಹರಿಯಲು ಬಿಡುತ್ತೆ ಅಂತ. ಹಾಗಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂನಂತಹ ಲೋಹಗಳು ವಿದ್ಯುತ್ ಹರಿಯೋದಕ್ಕೆ ಬಿಡ್ತವೆ. ಹೀಗಾಗಿ ಅವು ವಿದ್ಯುತ್ನ ಉತ್ತಮ ವಾಹಕಗಳಾಗಿ ಕೆಲಸ ಮಾಡ್ತವೆ. ಆದ್ರೆ ಪ್ಲಾಸ್ಟಿಕ್ ಮತ್ತು ರಬ್ಬರ್ಗಳಂತಹ ಅಲೋಹಗಳು ವಿದ್ಯುತ್ನ ಹರಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವುಗಳನ್ನ ನಾವು ವಿದ್ಯುತ್ ದುರ್ಬಲ ವಾಹಕಗಳು ಅಂತ ಕರಿತೀವಿ. ಈ ತಾಮ್ರದಿಂದ ಮಾಡಿದ ತಂತಿಗಳನ್ನ ನಾವು ಪ್ಲಾಸ್ಟಿಕ್ನಿಂದ ಮುಚ್ಚಲ್ಪಟ್ಟಿರ್ತೀವಿ ಅಲ್ವಾ? ಇದು ನಮಗೆ ಗೊತ್ತಿಲ್ಲದೆ ವಿದ್ಯುತ್ ತಂತಿಯನ್ನ ಮುಟ್ಟಿದರೂ ಕೂಡ ವಿದ್ಯುತ್ ಶಾಕ್ ಆಗದಂತೆ ನಮಗೆ ತಡೆಯುತ್ತೆ. ಹೀಗಾಗಿ ವಿಡಿಯೋದ ಸಾರಾಂಶಕ್ಕೆ ಬರೋಣ. ಈ ಲೋಹಗಳು ಮತ್ತು ಅಲೋಹಗಳ ವಿಭಿನ್ನ ಗುಣಗಳನ್ನ ನೋಡಿದ್ವಿ. ಲೋಹಗಳು ಹೊಳೆಯುತ್ತವೆ. ಅವು ಕುಟ್ಯವಾದ, ತನ್ಯವಾದ ಹಾಗೂ ಶಾಬ್ದನ ಅಂಶಗಳು. ನಂತರ ವಿದ್ಯುತ್ ಹಾಗೂ ಉಷ್ಣದ ಉತ್ತಮ ವಾಹಕಗಳಾಗಿ ಕೆಲಸ ಮಾಡ್ತವೆ. ಇನ್ನು ಅಲೋಹಗಳಿಗೆ ಬಂದ್ರೆ ಈ ಅಲೋಹಗಳು ಮಂದವಾಗಿ, ಸುಲಭವಾಗಿ ಒಡೆಯುವಂತಹ ತನ್ಯವಲ್ಲದ ಹಾಗೂ ಶಾಬ್ದನವಲ್ಲದ ಅಂಶಗಳು. ನಂತರ ಇವುಗಳು ವಿದ್ಯುತ್ ಹಾಗೂ ಉಷ್ಣದ ದುರ್ಬಲ ವಾಹಕಗಳಾಗಿ ಕೆಲಸ ಮಾಡ್ತವೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಂಡಿದೆ.